ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ಪರ್ಫೆಕ್ಟಾಗಿ ಗಂಟಿಲ್ದಿರ ತುಂಬ ಸಾಫ್ಟಾಗಿ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲೂ ನಮ್ಮ ಹಳ್ಳಿ ಸ್ಟೈಲಲ್ಲಿ ನಾವು ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಮುದ್ದೆ ಪಾತ್ರೆನ. ಅದರಲ್ಲಿ ಒಂದು 3 ಗ್ಲಾಸ್ ಆಗೋಷ್ಟು ಅಂದರೆ ಒಂದು 3/4 ಲೀಟ್ರ್ ಆಗೋಷ್ಟು ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ. ಈ ನೀರನ್ನ ಕುದಿಲಿಕ್ಕೆ ಬಿಡೋಣ, ಆನಂತರ ನಾವು ರಾಗಿ ಮುದ್ದೆ ಮಾಡ್ಲಿಕ್ಕೆ ಸಾಧ್ಯ. ನೋಡಿ ಕುದಿಲಿಕ್ಕೆ ಬಂದಿದೆ. ಈ ಟೈಮಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸೋದ್ರಿಂದ ಮುದ್ದೆ ಗಂಟಾಗೋದಿಲ್ಲ, ಅದಕ್ಕೋಸ್ಕರ. ಉಪ್ಪು ಸೇರಿಸಿದ ನಂತರ ಒಂದು 2 ನಿಮಿಷ ಕುದಿಸೋಣ, ಅಂದರೆ ಅದು ಚೆನ್ನಾಗಿ ಮಳಬೇಕಾಗತ್ತೆ. ಆ ನಂತರ ಸ್ವಲ್ಪನೇ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಒಂದು ಮುದ್ದೆ ಕೋಲಿಂದ ನಾವು ಅದನ್ನ ತಿರುತ್ತಾ ಬರಬೇಕಾಗತ್ತೆ. ಮುದ್ದೆ ಮಾಡಲಿಕ್ಕೆ ಅಂತ ನಾವು ಕೋಲನ್ನ ಉಪಯೋಗಿಸ್ತೀವಲ್ವ, ಆ ಕೋಲ್ ಸಹಾಯದಿಂದ ನೀಟಾಗಿ ಇದನ್ನ ತಿರುಗಿಸ್ಕೊತಾ ಬರಬೇಕಾಗತ್ತೆ. ತಿರುಗಿಸ್ಕೊಳ್ವಾಗ ಗೊತ್ತಾಗತ್ತೆ ನಿಮಗೆ ತೆಳುವಾಗಿದೆಯಾ ಅಥವಾ ಗಟ್ಟಿಯಾಗಿದೆಯಾ ಅಂತ. ಆವಾಗ ನೋಡಿಕೊಂಡು ಇನ್ನು ಸ್ವಲ್ಪ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಸಾಕು. ಆದಷ್ಟು ಫಸ್ಟ್ ಮಾಡುವಾಗ ತೆಳುವಾಗಿನೇ ಮಾಡಿ, ಆನಂತರ ನೋಡ್ಕೊತ ಹಿಟ್ಟನ್ನ ಸೇರಿಸ್ಕೋಬೋದು. ನನಗೆ ಸ್ವಲ್ಪ ತೆಳುವಾಗಿತ್ತು, ಅದಕ್ಕೋಸ್ಕರ ಇನ್ನು ಸ್ವಲ್ಪ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಇನ್ನೊಂದು 2 ರೌಂಡ್ ನಾನು ಅದನ್ನ ಹಾಗೆಯೇ ತಿರುಗಿಸ್ಕೋತೀನಿ. ಎಳೆ ಉರುಳಿ ನಾವು ಮುದ್ದೆನ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಮಾಡ್ಲಿಕ್ಕೆ ಹೋಗ್ಬಿಡಿ, ಬೇಗ ಸೀದೋಗ್ಬಿಡುತ್ತೆ. ನೋಡಿ ಸ್ವಲ್ಪ ಮಟ್ಟಿಗೆ ನಾನು ತಿರುಗಿಸ್ಕೊಂಡಿದ್ದಾಗಿದೆ. ಇದನ್ನು ಹಾಗೆಯೇ ಒಂದು 5 ನಿಮಿಷ ಎಳೆ ಉರುಳಿ ಇದನ್ನ ಬೇಯಿಸ್ಕೋತೀನಿ. ನೋಡಿ ಒಂದು 5 ನಿಮಿಷ ಇದು ಚೆನ್ನಾಗಿ ಬೆಂದಿದೆ. ಆ ನಂತರ ಇದನ್ನ ನಾವು ಕೆಳಗಡೆ ಇಟ್ಕೊಂಡು ತಿರುಗಿಸ್ಕೋಬೇಕಾಗತ್ತೆ. ನಾವು ಈ ರೀತಿ ಕೋಲನ್ನ ಉಪಯೋಗಿಸ್ತೀವಿ ಅಂದರೆ ನಾವು ಹಳ್ಳಿಗಳ ಕಡೆ ಕಾವುಗೋಲು ಅಂತ ಕರಿತೀವಿ. ನೀವು ಯಾವ ಹೆಸರಲ್ಲಿ ಕರಿತೀರಾ ಅಂತ ಗೊತ್ತಿಲ್ಲ. ಆ ಕೋಲನ್ನ ಸಹಾಯ ಬಳಸ್ಕೊಂಡು ನಾನು ತೋರಿಸ್ತಿದ್ದೀನಲ್ವಾ, ಆ ರೀತಿ ನೀವು ಈ ರೀತಿ ರೌಂಡಾಗಿ ತಿರುಗಿಸ್ಕೊಳ್ತಾ ಹೋದರೆ ನೀಟಾಗಿ ಆ ಮುದ್ದೆ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಅಂತಂದರೆ ರಾಗಿ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಈ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ರಾಗಿ ಹಿಟ್ಟು ಕರೆಕ್ಟಾಗಿ ಇದೆಯಾ, ಅಂದರೆ ತೆಳುವಾಗಿದೆಯಾ ಅಥವಾ ಮುದ್ದೆ ಗಟ್ಟಿ ಆಗ್ತಿದೆಯಾ ಅಂತ ಗೊತ್ತಾಗುತ್ತೆ. ಏನಾದರೂ ಸಪೋಸ್ ತೆಳುವಾಗಿದ್ದರೆ ಇನ್ನು ಸ್ವಲ್ಪ ಈ ಟೈಮಲ್ಲಿ ಹಿಟ್ಟನ್ನ ಸೇರಿಸ್ಕೊಂಡು ಈ ರೀತಿ ತಿರುಗಿಸ್ಕೊತಾ ಹೋದರೆ ಕರೆಕ್ಟಾಗಿ ಆಗಿಬಿಡುತ್ತೆ. ಅಥವಾ ಏನಾದರೂ ಸಪೋಸ್ ಗಟ್ಟಿ ಆಗಿಬಿಡ್ತು ಅಂತಂದರೆ ಬಿಸಿನೀರನ್ನ ಇಟ್ಕೊಂಡು, ಒಂದು ಗ್ಲಾಸಷ್ಟು ಬಿಸಿನೀರ ಇಟ್ಕೊಂಡು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ತಿರುಗಿಸ್ಕೊಳ್ತಾ ಹೋಗಿ. ನಿಮಗೆ ಎಷ್ಟು ತೆಳುವಾಗಿ ಮುದ್ದೆ ಬೇಕು ಅಷ್ಟು ತೆಳುವಾಗಿ ನೀವು ಮಾಡ್ಕೋಬೋದು. ಇಷ್ಟೇ, ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿಬಿಟ್ರೆ ನಿಮಗೆ ಗಟ್ಟಿನೂ ಆಗೋದಿಲ್ಲ, ತುಂಬ ತೆಳುವಾಗೂ ಆಗೋದಿಲ್ಲ. ನೀಟಾಗಿ ಈ ರೀತಿ ತಿರುಗಿಸ್ಕೊತ ನಾವು ಮುದ್ದೆನ ಚೆನ್ನಾಗಿ ತಿರುಕೋಬೇಕಾಗತ್ತೆ. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಇದೇ ರೀತಿ ನಾವು ಕೋಲನ್ನ ಬೆಳೆಸ್ಬಿಟ್ಟು ಮುದ್ದೆ ಮಾಡೋದು. ಅಥವಾ ನಿಮ್ಗೆ ಈ ರೀತಿ ಮಾಡೋದು ಕಷ್ಟ ಆಗ್ತಿದೆ, ನಮಗೆ ಬಾಣಲಿಲಿ ಮಾಡೋದನ್ನ ತೋರಿಸ್ಕೊಡಿ ಅಂತಂದರೆ ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಬಾಣಲಿಲಿ ಮುದ್ದೆನ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮುದ್ದೆ ತಿರುಗಿಸ್ಕೊಳ್ಳುವಾಗ ಸೈಡಲ್ಲಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಮುದ್ದೆ ಏನಾದರೂ ಆಚೆ ಬಂದರೆ ಆ ನೀರನ್ನ ಸ್ವಲ್ಪ ಕೈನಲ್ಲಿ ಎಜ್ಕೊಂಡು ಈ ರೀತಿ ಮುದ್ದೆ ಎಲ್ಲ ಒಳಗಡೆ ಸೇರಿಸ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಇದನ್ನ ತಿರುಗಿಸ್ಕೊಳ್ಳಿ. 1-2 ಸಲ ನಿಮ್ಗೆ ತಿರುಗಿಸ್ಕೊಳ್ಳುವಾಗ್ಲೇ ಬಂದುಬಿಡುತ್ತೆ, ರೂಢಿ ಆಗಿಬಿಡುತ್ತೆ. ಅಷ್ಟು ಸಿಂಪಲ್. ಮುದ್ದೆ ಮಾಡೋದು ಆ್ಯಕ್ಚುಲಿ ಕಷ್ಟ ಇಲ್ಲವೇ ಇಲ್ಲ. ನಿಮ್ಮ ಹತ್ರ ಏನಾದರೂ ಕೋಲು, ಆ ಥರ ನಾನು ಕಾವುಗೋಲು ಅಂತ ತೋರಿಸಿದ್ನಲ್ವ, ಆ ರೀತಿ ಕೋಲ್ ಇಲ್ಲ ಅಂತಂದರೆ ಈ ರೀತಿ ಬಟ್ಟೆ ಸಹಾಯದಿಂದ ಕಾಲುಗಳನ್ನ ಆ ಕಡೆ ಈ ಕಡೆ ಇಟ್ಕೊಂಡು ಯಾವ ರೀತಿ ಮುದ್ದೆ ತಿರುಗಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಸಿಯಾಗಿ ನಾವು ಬಟ್ಟೆನ ಕೊಟ್ಕೊಂಡು ನೀಟಾಗಿ ತಿರುಗಿಬಿಡ್ಬೋದು. ನಿಮ್ಗೆ ಏನಾದರೂ ಕೋಲಲ್ಲಿ ತಿರುಗಿಸ್ಕೊಳಕ್ಕೆ ಬರ್ತಿಲ್ಲ ಅಂತಂದರೆ ಈ ರೀತಿ ಬಟ್ಟೆ ಕೊಟ್ಕೊಂಡಾದರೂ ಈಸಿಯಾಗಿ ನಾವು ಮುದ್ದೆನ ತಿರುಗಿಸ್ಕೊಳ್ಬೋದು. ನೋಡಿ ಎಷ್ಟು ಈಸಿಯಾಗಿ ನಾವು ಮುದ್ದೆನ ಈ ರೀತಿ ತಿರುಗಿಸ್ಕೊಳ್ಬೋದು ಅಂತ. ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾಗಿದೆ. ಮತ್ತು ಒಂದು 6-7 ನಿಮಿಷ ಇದನ್ನ ಎಳೆ ಉರುಳಿನೇ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಮುದ್ದೆನ ಯಾವಾಗಲೂ ಎಳೆ ಉರುಳಿನೇ ಬೇಯಿಸಬೇಕು. ಚೆನ್ನಾಗಿ ಬೇಯಿಸಿ ಆ ಘಮ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಮುದ್ದೆ ಒಂದು ಘಮ ಬರುತ್ತೆ, ಆವಾಗ ಮುದ್ದೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಮತ್ತೆ ನಾನು ತೋರಿಸ್ದೆ ಅಲ್ವಾ, ಅದೇ ರೀತಿ ತಿರುಗಿಸ್ಕೊಂಡು ನಿಮಗೆ ಮುದ್ದೆ ಯಾವ ಸೈಜಿಗೆ ಬೇಕು ಅಷ್ಟು ಹಿಟ್ಟನ್ನ ಆ ಕಲ್ ಮೇಲೆ ಸೇರಿಸ್ಕೊಂಡು ಮುದ್ದೆನ ಮಾಡ್ಕೋಬೋದು. ನೋಡಿ ಮುದ್ದೆ ಚೆನ್ನಾಗಿ ಬೆಂದರೆ ಈ ರೀತಿ ಕೈಗೆ ಅಂಟೋದಿಲ್ಲ. ಮುದ್ದೆ ಏನಾದರೂ ಚೆನ್ನಾಗಿ ಬೆಂದಿಲ್ಲ ಅಂತಂದರೆ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ನಂತರ ಮುದ್ದೆ ಕೋಲ್ ಸಹಾಯದಿಂದ ಹಿಟ್ಟನ್ನ ಕಲ್ ಮೇಲೆ ಸೇರಿಸ್ಕೋತೀನಿ. ನಿಮ್ಗೆ ಈ ರೀತಿ ಕಲ್ಲಿಲ್ಲ ಅಂತಂದರೆ ಶೆಲ್ಫ್ ಕಲ್ ಮೇಲಾದರೂ ಮುದ್ದೆನ ಉಂಡೆಗಟ್ಕೋಬೋದು, ಅಥವಾ ಒಂದು ಪ್ಲೇಟ್ ಮೇಲಾದ್ರೂ ಉಂಡೆಗಟ್ಕೋಬೋದು. ಸಾಮಾನ್ಯವಾಗಿ ಹಳ್ಳಿಲಿ ಎಲ್ಲರ ಮನೇಲೂ ಈ ರೀತಿ ಕಲ್ಲಿರುತ್ತೆ. ಮುದ್ದೆ ಮಾಡಲಿಕ್ಕೆ ಅಂತಲೇ ಈ ರೀತಿ ಕಲ್ಲಿರುತ್ತೆ. ಆ ಕಲ್ಲ ಮೇಲೆ ನಾನು ಇದನ್ನ ಮುದ್ದೆ ನನಗೆ ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಮುದ್ದೆನ ಮಾಡ್ಕೋತೀನಿ. ನೋಡಿ ಮುದ್ದೆ ಹಾಕ್ಕೊಂಡ ನಂತರ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಚೆನ್ನಾಗಿ ಮುದ್ದೆನ ಒಸ್ಕೋಬೇಕಾಗತ್ತೆ. ಸೈಡಲ್ಲಿ ಒಂದು ಬಟ್ಲದಲ್ಲಿ ಅಥವಾ ಒಂದು ಬೌಲಲ್ಲಿ ನೀರನ್ನ ಇಟ್ಕೊಂಡು ಕೈಗೆ ಸ್ವಲ್ಪನೇ ನೀರನ್ನ ಅಪ್ಲೈ ಮಾಡಿಕೊಂಡು ಕಲ್ಲಿಗೆ ಮತ್ತು ಆ ಮುದ್ದೆಗೆ ಒಂದು ಸ್ವಲ್ಪ ನೀರನ್ನ ಅಪ್ಲೈ ಮಾಡಿಕೊಂಡು ನೀವು ನೀಟಾಗಿ ಮುದ್ದೆನ ಉಂಡೆ ಕಟ್ಕೋಬೇಕಾಗತ್ತೆ.
ಹಾಗಂತ ನನಗೆ ಕೈ ಸುಡ್ತಿದೆ ಅಂತ ಅಂದ್ಬಿಟ್ಟು ಜಾಸ್ತಿ ನೀರನ್ನು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ, ಮುದ್ದೆ ಅಂಟಂಟಾಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪನೇ ನೀರನ್ನ ಅಪ್ಲೈ ಮಾಡಿಕೊಂಡು ಈ ರೀತಿ ನಾವು ಚೆನ್ನಾಗಿ ನಾದ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮುದ್ದೆನ ಈಸಿಯಾಗಿ ನಾವು ಮಾಡ್ಕೋಬೋದು. ಬೇಕಿದ್ದರೆ ಈ ಟೈಮಲ್ಲಿ ತುಪ್ಪನಾದರೂ ಸೇರಿಸ್ಕೋಬೋದು. ನೋಡಿ ನಾನು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ತುಪ್ಪನ ಅಪ್ಲೈ ಮಾಡ್ತಾಯಿದ್ದೀನಿ. ಕಲ್ಲಿಗೆ ಸ್ವಲ್ಪ, ಮುದ್ದೆಗೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಕೊಂಡು ಉಂಡೆ ಕಟ್ಕೋಬೋದು. ಚೆನ್ನಾಗಿ ಶೈನಿಂಗ್ ಬರುತ್ತೆ ಮತ್ತು ಆ ತುಪ್ಪದ ಘಮನೂ ಚೆನ್ನಾಗಿ ಬರುತ್ತೆ. ಮುದ್ದೆನೂ ತುಂಬ ನೈಸಾಗಿ ಬರುತ್ತೆ. ನೋಡಿ ಯಾವ ರೀತಿ ಮುದ್ದೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ನಾನು ಕೈ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಕೈ ಮಾಡ್ಕೊಂಡು ನೀಟಾಗಿ ಈ ರೀತಿ ಉಂಡೆ ಮಾಡ್ಕೊಂಬಿಟ್ರೆ ನಿಮ್ಗೆ 1 ಅಥವಾ 2 ಮುದ್ದೆ ಮಾಡೋ ಅಷ್ಟರಲ್ಲಿ ಅಭ್ಯಾಸನೇ ಆಗೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ರೆಡಿಯಾಗಿದೆ. ಉಳಿದಿರೋ ಅಂಥ ಎಲ್ಲ ಮುದ್ದೆನೂ ನಾನು ಇದೇ ರೀತಿ ಮಾಡ್ಕೋತೀನಿ. ನಾನು ಸ್ವಲ್ಪ ಮುದ್ದೆನ ದಪ್ಪದಾಗಿಯೇ ಮಾಡ್ಕೊಂಡಿದ್ನಿ. ನಿಮಗೆ ಇನ್ನು ಸ್ವಲ್ಪ ಸಣ್ಣ ಬೇಕು ಅಂತಂದರೆ ಇನ್ನು ಸ್ವಲ್ಪ ಸಣ್ಣನಾದರೂ ಮುದ್ದೆ ಮಾಡ್ಕೋಬೋದು, ಅಥವಾ ಇನ್ನು ಸ್ವಲ್ಪ ದಪ್ಪ ಬೇಕು ಅಂತಂದರೆ ದಪ್ಪನಾದರೂ ಮಾಡ್ಕೋಬೋದು. ನೆನಪಿರಲಿ, ಮುದ್ದೆ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ನಾದ್ಕೋಬೇಕು ಮತ್ತು ಚೆನ್ನಾಗಿ ತಿರುಗಿಸ್ಕೋಬೇಕು ಮುದ್ದೆನ. ಈ ಟ್ರಿಕ್ಸ್ ಎಲ್ಲ ನೀವು ನೀಟಾಗಿ ಫಾಲೋ ಮಾಡ್ತು ಅಂತಂದರೆ ಮುದ್ದೆ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ಮೆಜರ್ಮೆಂಟ್ ಅಂತ ಏನು ಬೇಕಾಗಿಲ್ಲ. ಸ್ವಲ್ಪ ಹಿಟ್ಟನ್ನು ನೋಡ್ಕೊಂಡು ಸೇರಿಸ್ಕೊಂಡು, ಏನಾದರೂ ತೆಳುವಾಗಿದ್ದರೆ ಇನ್ನು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಳ್ಳಿ, ಅಥವಾ ಏನಾದರೂ ಮುದ್ದೆ ಗಟ್ಟಿಯಾಗಿದ್ದರೆ ಇನ್ನು ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಬಿಡಿ. ಮುದ್ದೆ ಪರ್ಫೆಕ್ಟಾಗಿ ಮುದ್ದೆ ರೆಡಿನೇ ಆಗೋಗ್ಬಿಡುತ್ತೆ. ನೋಡಿ 2ನೇ ಮುದ್ದೆನೂ ಈಸಿಯಾಗಿ ರೆಡಿನೇ ಆಗೋಗ್ಬಿಡುತ್ತೋ. ಇದೇ ರೀತಿ ನಾನು ಮುದ್ದೆ ಎಲ್ಲ ಉಳಿದಿರೋಂಥ ಎಲ್ಲ ಮುದ್ದೆನೂ ಮಾಡ್ಕೊಂಡಿದ್ದೀನಿ. ನೋಡಿ ಮುದ್ದೆ ಯಾವ ರೀತಿಯಾಗಿದೆ ಅಂತ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಆಗುತ್ತೆ, ಒಂಚೂರು ಗಂಟು ಕೂಡ ಆಗೋದಿಲ್ಲ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ರೆಸಿಪಿ ಟ್ರೈ ಮಾಡಿದ ನಂತರ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.